ಇವತ್ತಿಗೆ ಸರಿಯಾಗಿ 2 ತಿಂಗಳು ಜೂನ್ 3ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕರಿಸಿದ್ರು ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ. ಅವರ ಜೊತೆಗೆ 13 ಶಾಸಕರು ಕೂಡ ಪ್ರಮಾಣ ವಚನ ಮಾಡಿದ್ರು. ಅದಾದ 2 ತಿಂಗಳ ನಂತರ ಇನ್ನುಳಿದಂತಹ ಸಹೋದ್ಯೋಗಿಗಳನ್ನು ಕೂಡ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಭಾರಿ ಹೈಡ್ರಾಮಾ, ಆತಂಕ, ಅಚ್ಚರಿ, ಜಾತಿ ಮತಗಳ ಸಮೀಕರಣ, ಹಿರಿಯ ಕಿರಿಯರ ಲೆಕ್ಕಾಚಾರದೊಂದಿಗೆ ಡಿ.ಕೆ. ಸಂಪುಟವನ್ನು ದೆಹಲಿ ಹೈಕಮಾಂಡ್ ನಾಯಕರು ವಿಸ್ತರಣೆ ಮಾಡಿದ್ದಾರೆ. 2 ಬಾರಿ ಪಟ್ಟಿಯನ್ನು ಪ್ರಕಟಿಸಿದ್ದ ಹೈಕಮಾಂಡ್ ಮೊದಲ 20 ಜನರ ಪಟ್ಟಿಯಲ್ಲಿ ಭಟ್ಕಳ ಶಾಸಕ, ಮಾಜಿ ಸಚಿವ ಮಂಕಾಳು ವೈದ್ಯರ ಹೆಸರನ್ನು ಪ್ರಕಟ ಮಾಡಿತ್ತು. ಅದಾದ ಬಳಿಕ 2ನೇ ಪಟ್ಟಿಯನ್ನು ಪ್ರಕಟಿಸಿ ಮಂಕಾಳು ವೈದ್ಯ ಅವರಿಗೆ ಕೊಡ್ತು. ಬದಲಿಗೆ ದಿವಂಗತ ಶಾಬನೂರು ಶಿವಶಂಕರಪ್ಪನವರ ಪುತ್ರ, ಮಾಜಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಮಣೆ ಹಾಕಲಾಯಿತು. ಅಲ್ಲದೆ ಮಹಿಳಾ ಮೀಸಲು ಕೋಟಾದಡಿ ಇತ್ತೀಚೆಗಷ್ಟೇ ಬಿಜೆಪಿಯ ಎಂ.ಕೆ. ಪ್ರಾಣೇಶ್ ವಿರುದ್ಧ ಕಾನೂನು ಹೋರಾಟದಲ್ಲಿ ವಿಜಯ ಕಂಡಿದ್ದ ಕುರುಬ ಸಮುದಾಯದ ಗಾಯತ್ರಿ ಶಾಂತೇಗೌಡ ಹೆಸರನ್ನು ಕೂಡ ಪ್ರಕಟಿಸಿತು. ಆದರೆ ಇದಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಕ್ಷೇಪಿಸಿದ ಕಾರಣ 20 ಜನರ ಬದಲಿಗೆ ಗಾಯತ್ರಿ ಶಾಂತೇಗೌಡ ಹೊರತುಪಡಿಸಿ 19 ಶಾಸಕರು ಹೊಸ ಸಚಿವರಾಗಿ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹೈಡ್ರಾಮಾದಿಂದಾಗಿ ಲೋಕಭವನದ ಕಾರ್ಯಕ್ರಮವೇ 1 ಗಂಟೆ ಮುಂದೂಡಿಕೆ ಆಯಿತು. 4 ಗಂಟೆ 5 ನಿಮಿಷಕ್ಕೆ ಮೊದಲು ನಿಗದಿಯಾಗಿತ್ತು. ತದನಂತರ 5 ಗಂಟೆಗೆ ಅದು ಆರಂಭವಾಯಿತು. ಮೊದಲ ಹಂತದಲ್ಲಿ 10 ಸಚಿವರು, 2ನೇ ಹಂತದಲ್ಲಿ 19 ಸಚಿವರು ಸಂಪುಟ ಸೇರಿದ್ದಾರೆ. ಇಲ್ಲ, ಮೊದಲನೇ ಹಂತದಲ್ಲಿ 13 ಇದ್ದಿದ್ದು, ಆಮೇಲೆ 2ನೇ ಹಂತದಲ್ಲಿ 19 ಇದ್ದಾರೆ. ಈ ಮೂಲಕವಾಗಿ 34 ಸಚಿವರ ಮಂತ್ರಿಮಂಡಲದಲ್ಲಿ ಈಗ 33 ಜನ ಸೇರ್ಪಡೆಯಾಗಿದ್ದಾರೆ. 1 ಖಾಲಿ ಇಟ್ಕೊಳ್ಳಲಾಗಿದೆ. ಓಕೆ, ಹಾಗಾದರೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಯಾರ್ಯಾರು ನೋಡ್ಬಿಡೋಣ. ಒಂದೊಂದಾಗಿ ಯಾರ್ಯಾರು ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ, ಹೊಸದಾಗಿ ಯಾರು ಮಂತ್ರಿ ಆಗಿದ್ದಾರೆ ಅಂತಕ್ಕಂಥದ್ದು. ಮೊದಲನೇದಾಗಿ ಡಾಕ್ಟರ್ ಅಜಯ್ ಸಿಂಗ್ ಇವರು ಜೇವರ್ಗಿ ಕ್ಷೇತ್ರದ ಶಾಸಕರು, 3ನೇ ಬಾರಿ ಶಾಸಕರಾಗಿದ್ದಂಥವರು. ಮಾಜಿ ಮುಖ್ಯಮಂತ್ರಿ ಧರ್ಮಸಿಂಗ್ ಅವರ ಪುತ್ರ. ಇವ್ರನ್ನ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ತುಂಬ ದಿವಸದಿಂದ ಕೇಳಿ ಬರ್ತಾ ಇತ್ತು, ಆದರೆ ಮಾಡಿರಲಿಲ್ಲ. ಈ ಸರ್ತಿ ಅವ್ರನ್ನ ಸಂಪುಟಕ್ಕೆ ತಗೊಂಡಿದ್ದಾರೆ. ತುಂಬ ಚಿಕ್ಕ ಮೆಂಬರ್ಸ್ ಇರ್ತಕ್ಕಂಥ ರಜಪೂತ್ ಕಮ್ಯುನಿಟಿ ಅವರು ಅಜಯ್ ಸಿಂಗ್ ಅವರು. ಇನ್ನು 2ನೇ ಹೆಸರು ಎಚ್.ಸಿ. ಬಾಲಕೃಷ್ಣ. ಇವರು ಒಕ್ಕಲಿಗ ಸಮುದಾಯ, ಮಾಗಡಿ ಕ್ಷೇತ್ರದ ಶಾಸಕರು. 5ನೇ ಬಾರಿಗೆ ಇವರು ಶಾಸಕರಾಗಿ ಆಯ್ಕೆಯಾಗಿರೋದು. 3 ಪಕ್ಷಗಳಿಂದ ಗೆದ್ದಿದ್ದಾರೆ. ಬಟ್ ಈ ಸರ್ತಿ ಸೀನಿಯಾರಿಟಿ ಲೆಕ್ಕಾಚಾರ ಮತ್ತು ಡಿ.ಕೆ. ಬಣದಲ್ಲಿ ಗುರುತಿಸ್ಕೊಂಡಿದ್ದರು. ಕುಮಾರಸ್ವಾಮಿ ಅವರನ್ನು ಖಂಡಾತುಂಡವಾಗಿ ಖಂಡಿಸ್ತಾ ಇದ್ದರು. ಈ ಎಲ್ಲ ಕ್ವಾಲಿಟೀಸು ಇತ್ತು ಅನ್ನೋ ಕಾರಣಕ್ಕೋಸ್ಕರ ಬಾಲಕೃಷ್ಣ ಅವರನ್ನು ಮಂತ್ರಿಗಿರಿ ಮಾಡಿರ್ತಕ್ಕಂಥದ್ದು. ಇನ್ನು ಬಹಳ ಆಶ್ಚರ್ಯ, ಕೆ.ಎಸ್. ಬಸವಂತಪ್ಪ ಇವರು ದಲಿತ ಸಮುದಾಯದ ಎಡಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಮಾಯಕೊಂಡ ಕ್ಷೇತ್ರದ ಶಾಸಕರು. ಮೊದಲನೇ ಬಾರಿ ಶಾಸಕರಾಗಿದ್ದಾರೆ, ಮೊದಲನೇ ಬಾರಿನೇ ಮಂತ್ರಿ ಆಗಿದ್ದಾರೆ. ಕಾರಣಗಳು ಬೇರೆ ಬೇರೆ ಇರ್ತಕ್ಕಂಥದ್ದು. ಬಟ್ ತುಂಬ ಸಿಂಪಲ್ ಮ್ಯಾನ್, ಹಂಬಲ್ ಮ್ಯಾನ್. ಆ ಕಾರಣಕ್ಕೋಸ್ಕರ ಇವ್ರ ಹೆಸರನ್ನ ತಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇನ್ನು ಬಸವರಾಜ ರಾಯರೆಡ್ಡಿ ಅವರು, ಇವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಆರ್ಥಿಕ ಸಲಹೆಗಾರರಾಗಿದ್ದರು. ರೆಡ್ಡಿ ಲಿಂಗಾಯತ ಸಮುದಾಯ, ಯಲಬುರ್ಗಾ ಕ್ಷೇತ್ರದ ಶಾಸಕರು. ಇವರು 6ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇವ್ರನ್ನ ಮಂತ್ರಿ ಮಾಡಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕೃಷಿ ಸಚಿವರಾಗಿದ್ದರು. ಒಕ್ಕಲಿಗ ಸಮುದಾಯ, ನಾಗಮಂಗಲ ಕ್ಷೇತ್ರದ ಶಾಸಕರು. 4ನೇ ಬಾರಿ ಶಾಸಕರಾಗಿರ್ತಕ್ಕಂಥವರು ಮಂತ್ರಿ ಮಾಡಿದ್ದಾರೆ. ಹಾಗೆಯೇ ಲಕ್ಷ್ಮಣ ಸವದಿ ಅವರು ಅಥಣಿ ಕ್ಷೇತ್ರದ ಶಾಸಕರು. ಬಿಜೆಪಿಯಿಂದ ಇವರು ಬಂದಿದ್ದರು. ಇವರಿಗೇನೋ ಮಾತು ಕೊಟ್ಟಿದ್ದರಂತೆ, 2ನೇ ಬಾರಿ ಮಂತ್ರಿಮಂಡಲ ವಿಸ್ತರಣೆಯಲ್ಲಿ ಅವಕಾಶ ಕೊಡ್ತೀವಿ ಅಂತಂದ್ಬಿಟ್ಟು 4ನೇ ಬಾರಿ ಶಾಸಕರಾಗಿದ್ದಾರೆ, ಮಂತ್ರಿಮಂಡಲ ಸೇರ್ಪಡೆಯಾಗಿದ್ದಾರೆ. ಹಾಗೆಯೇ ಮಧು ಬಂಗಾರಪ್ಪ, ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರ, ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿದ್ದರು. ಈಡಿಗ ಸಮುದಾಯ, ಸೊರಬ ಕ್ಷೇತ್ರ, 2ನೇ ಬಾರಿ ಶಾಸಕರಾಗಿದ್ದಾರೆ. ಇವರಿಗೆ ಮಂತ್ರಿಗಿರಿ ಒಲಿದು ಬಂದಿದೆ. ಎಸ್ ಮಲ್ಲಿಕಾರ್ಜುನ್ ಮೊದಲ ಪಟ್ಟಿಯಲ್ಲಿ ಇರಲಿಲ್ಲ, 2ನೇ ಪಟ್ಟಿಯಲ್ಲಿ ಇವ್ರ ಹೆಸರು ಸೇರ್ಪಡೆಯಾಯಿತು. ಲಿಂಗಾಯತ ಸಮುದಾಯ, ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರು. 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ, ಮಂತ್ರಿಮಂಡಲಕ್ಕೆ ಸೇರಿಕೊಂಡಿದ್ದಾರೆ. ಬಿ ನಾಗೇಂದ್ರ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮಂತ್ರಿ ಆಗಿದ್ದರು. ಆಮೇಲೆ ವಾಲ್ಮೀಕಿ ಹಗರಣ ಆದಾಗ ರಾಜೀನಾಮೆ ಕೊಟ್ಟರು. ಈಗ ಮತ್ತೆ ಸೇರ್ಪಡೆಯಾಗಿದ್ದಾರೆ. ಎಸ್.ಟಿ. ಸಮುದಾಯ, ವಾಲ್ಮೀಕಿ ಸಮುದಾಯ, ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕರು. 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಇನ್ನು PM ನರೇಂದ್ರ ಸ್ವಾಮಿ ಅವರು ಮಳವಳ್ಳಿ ಕ್ಷೇತ್ರದ ಶಾಸಕರು. ದಲಿತ ಸಮುದಾಯ, ದಲಿತದಲ್ಲಿ ಬಲ ಸಮುದಾಯ, ಮಳವಳ್ಳಿ ಕ್ಷೇತ್ರದ ಶಾಸಕರು. ಇವರು 4ನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತ ಒಂದು ಅಳಲಿತ್ತು. ಉಪ್ಪಾರ ಜನಾಂಗದವರು, ಚಾಮರಾಜನಗರ ಕ್ಷೇತ್ರದ ಶಾಸಕರು. ಇವರು 4ನೇ ಬಾರಿ MLA ಆಗಿದ್ದಾರೆ. ಇನ್ನು ಟಿ ರಘುಮೂರ್ತಿ, ಎಸ್.ಟಿ. ವಾಲ್ಮೀಕಿ ಸಮುದಾಯ, ಚಳ್ಳಕೆರೆ ಶಾಸಕರು. 3ನೇ ಬಾರಿ ಇವರು ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು. ಹೊಸಮುಖ ರಿಜ್ವಾನ್ ಅರ್ಷದ್, ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದ ಶಾಸಕರು. ಮುಸ್ಲಿಂ ಕೋಟಾದಲ್ಲಿ, ಅಲ್ಪಸಂಖ್ಯಾತ ಕೋಟಾದಲ್ಲಿ ಬಂದಿದ್ದಾರೆ. ಇವರು 2ನೇ ಬಾರಿ ಶಾಸಕರು, ಪರಿಷತ್ ಸದಸ್ಯರು ಆಗಿದ್ದರು. ರುದ್ರಪ್ಪ ಲಮಾಣಿ, ಎಸ್.ಸಿ. ಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು, ಹಾವೇರಿ ಕ್ಷೇತ್ರ. ಇವರು ಕೂಡ 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿದ್ದರು. ಮರಾಠ ಸಮುದಾಯ, ಕಲಘಟಕಿ ಕ್ಷೇತ್ರದ ಶಾಸಕರು.
ಥರ್ಡ್ ಟೈಮ್ MLA ಮತ್ತೆ ಇವರಿಗೆ ಅವಕಾಶ ಒದಗಿ ಬಂದಿದೆ. ಇನ್ನು ಶಿವಲಿಂಗೇಗೌಡರು JDS ಇಂದ ಬಂದಂಥವರು, ಒಕ್ಕಲಿಗ ಸಮುದಾಯ, ಅರಸೀಕೆರೆ ಕ್ಷೇತ್ರದ ಶಾಸಕರು, 4ನೇ ಬಾರಿ ಶಾಸಕ, ಬಟ್ ಕಾಂಗ್ರೆಸ್ಸಿಂದ ಫಸ್ಟ್ ಟೈಮ್ ಗೆದ್ದಿರೋದು, ಮಂತ್ರಿಯಾಗಿದ್ದಾರೆ. ಶಿವರಾಜ್ ತಂಗಡಗಿ ಇವರು ಬೋವಿ ಸಮುದಾಯ, ಮೈನರ್ ಕಮ್ಯುನಿಟಿ, ಅದರಲ್ಲಿ ಬಲಕ್ಕೆ ಬರ್ತಾರೆ. ಕನಕಗಿರಿ ಕ್ಷೇತ್ರದ ಶಾಸಕರು, 3ನೇ ಬಾರಿ ಶಾಸಕರಾಗಿದ್ದಾರೆ. ವಿಜಯಾನಂದ ಕಾಶಪ್ಪನವರ್ ಇವರು ಪಂಚಮಸಾಲಿ ಸಮುದಾಯಕ್ಕೆ ಬರ್ತಾರೆ, ಹುನಗುಂದ ಕ್ಷೇತ್ರದ ಶಾಸಕರು, ಸೆಕೆಂಡ್ ಟೈಮ್ MLA. ಹಾಗೆಯೇ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತ ಕೋಟಾದಲ್ಲಿ ಒಳಗೆ ಬಂದಿದ್ದಾರೆ, ಚಾಮರಾಜಪೇಟೆ ಕ್ಷೇತ್ರದ ಶಾಸಕರು, 5ನೇ ಬಾರಿ ಶಾಸಕರಾಗಿರ್ತಕ್ಕಂಥವ್ರು. ಈ ಲಿಸ್ಟಲ್ಲಿ ಮೊದಲನೇ ಬಾರಿ ಸಚಿವರಾಗಿರ್ತಕ್ಕಂಥವ್ರು ರಿಜ್ವಾನ್ ಅರ್ಷದ್, ಬಸವಂತಪ್ಪ, ರುದ್ರಪ್ಪ ಲಮಾಣಿ, ವಿಜಯಾನಂದ ಕಾಶಪ್ಪನವರ್, ಅಜಯ್ ಸಿಂಗ್ ಮತ್ತು ಶಿವಲಿಂಗೇಗೌಡ ಫಸ್ಟ್ ಟೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಓಕೆ ಅರುಣ್, ಇವಾಗ ಒಂದು ನನಗೆ ಕಾಡ್ತಾ ಇರೋ ಪ್ರಶ್ನೆ, ಇದು ಪಟ್ಟಿಗೆ ಆಮೇಲೆ ಬರೋಣ. ಯಾವುದೋ ಮೈತ್ರಿ ಸರ್ಕಾರ ಆಗಿದ್ದರೆ ಆ ಪಕ್ಷ ಎಳೆದಾಡ್ತು, ಈ ಪಕ್ಷ ಎಳೆದಾಡ್ತು, ಹಾಗಾಯಿತು ಹೀಗಾಯಿತು ಅನ್ಬೋದಾಗಿತ್ತು. ನಾವು ಮಾತಾಡಿದ್ದೀವಿ ವಿಚಾರ, ಬಹುಮತ ಇರತಕ್ಕಂಥ ಸರ್ಕಾರ. ಎಲ್ಲರೂ ಹೇಳ್ತಾ ಇದ್ದಿದ್ದೇನು, ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಆದರೂ ಕೊನೆಯ ಕ್ಷಣದ ತನಕ ಇಷ್ಟು ಸರ್ಕಸ್ ಯಾಕಾಯಿತು? ಮತ್ತು ತೀರಾ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಟೈಮ್ನೇ ಮುಂದೂಡುವಂಥ ಗೊಂದಲ ಏನಿತ್ತು ಇವರಿಗೆ ಅಂತ. ಈ ರೀತಿಯಾಗಿ ಗೊಂದಲಗಳು ಇರೋದು ಅಂಥದ್ದು ಕೇವಲ ಕಾಂಗ್ರೆಸ್ಸಲ್ಲಿ ಅಷ್ಟೇ ಅಲ್ಲ, BJP ಇದ್ದಾಗಲೂ ಇದ್ದಿದ್ದು, JDS ಇದ್ದಾಗಲೂ ಇದ್ದಿದ್ದು, ಈ ರೀತಿ ಮಂತ್ರಿ ಸ್ಥಾನಕ್ಕೋಸ್ಕರ ಪೈಪೋಟಿ ಮಾಡಿದ್ದು ಇದೆ, ಅವರ ಬೆಂಬಲಿಗರು ಹೋರಾಟ ಮಾಡಿದ್ದು ಇದೆ, ಪ್ರತಿಭಟನೆ ಮಾಡಿದ್ದು ಇದೆ. ಆದರೆ ಮೊದಲ ಬಾರಿ ಈ ರೀತಿ ಆಗಿದ್ದೇನು ಅಂತಂದರೆ, ಅಲ್ಲಿಂದ ಪಟ್ಟಿ ಬಂದು ಅದು ಬದಲಾವಣೆ ಆಗಿದ್ದರು, ಅದು ಪ್ರಮಾಣ ವಚನದ ಟೈಮನ್ನೇ ಮುಂದೂಡಿಕೆ ಮಾಡ್ತಾ ಇರೋದು ಮೊದಲೇದು. ಪಟ್ಟಿ ಬದಲಾವಣೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ, BJP ಅವಧಿಯಲ್ಲೂ ಕೂಡ ಕಳಿಸಿರುವಂಥ ಪಟ್ಟಿ ಬದಲಾವಣೆ ಮಾಡಿರೋದು ಇದೆ, ಯಾವ ಉದಾಹರಣೆಗಳಿಲ್ಲ ಅಂತಲ್ಲ. ಸೊ ಇಲ್ಲಿ ಹೈಕಮಾಂಡು ಮತ್ತು ರಾಜ್ಯದಲ್ಲಿರುವಂಥ ನಾಯಕರ ನಡುವೆ ಇರುವಂಥ ಸಮನ್ವಯತೆ ಕೊರತೆ ಏನಾದರೂ ಆಯಿತಾ? ಯಾಕೆ ಅಂತಂದರೆ ಇವರು ಒಂದು ವಾರ ಸುದೀರ್ಘವಾಗಿ ದೆಹಲಿಯಲ್ಲಿ ಕೂತ್ಕೊಂಡ್ರು, ಪಟ್ಟಿಯನ್ನು ಕೊಟ್ಟು ಬಂದರು. DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಆ ಕಡೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟರು, BK ಹರಿಪ್ರಸಾದ್ ಅವರು ಕೊಟ್ಟರು, ಪ್ರಿಯಾಂಕಾ ಖರ್ಗೆ ಅವರು ಸ್ವತಃ ಅಲ್ಲಿ ಹೋಗಿ ಕೂತ್ಕೊಂಡಿದ್ರು, ಅವರನ್ನು ಕೂಡ ಬೇಡಿಕೆಯನ್ನು ಇಡ್ತಾ ಇದ್ರು. ಅಷ್ಟೆಲ್ಲ ಪಟ್ಟಿ ಕೊಟ್ಟಾಗ ನಾವು ಡಿಸೈಡ್ ಮಾಡಿ ನಿಮಗೆ ಕಳಿಸ್ತೀವಿ ಅಂತ ಹೇಳಿದ್ರಲ್ಲ, ಅಲ್ಲೆಲ್ಲೋ ಮಿಸ್ ಆಯ್ತಾ? ಈಗ ಕಳಿಸ್ಬಿಟ್ರಲ್ವ ಇವರೆಲ್ಲರೂ, ಕಳಿಸ್ಬಿಟ್ರು, ನಾವು ಡಿಸೈಡ್ ಮಾಡಿ ಹೇಳ್ತೀವಿ ಅಂತಂದ್ಬಿಟ್ಟು. ಅವಾಗ ಡೆಲ್ಲಿನಲ್ಲಿ ಕೂತ್ಕೊಂಡವ್ರು ಬರೀ ಹೈಕಮಾಂಡ್ ನಾಯಕರೇ, ರಾಜ್ಯ ನಾಯಕರು ಯಾರೂ ಇರಲಿಲ್ಲ. ಅವ್ರಿಗೆ ಇಷ್ಟು ಗೊಂದಲನ ಅಂತ ನನ್ನ ಪ್ರಶ್ನೆ. ಇರುತ್ತೆ, ಇಲ್ಲ ಅಂತಲ್ಲ. ಈಗ ದೆಹಲಿಯಲ್ಲಿರುವಂಥ ನಾಯಕರುಗಳಿಗೆ ಕರ್ನಾಟಕದ ಸ್ಥಳೀಯವಾಗಿರುವಂಥ ಆಯಾ ಜಿಲ್ಲೆಗಳಲ್ಲಿರುವಂಥ ರಾಜಕೀಯದ ಮಾಹಿತಿಗಳು ದೊಡ್ಡ ಮಟ್ಟದಲ್ಲಿ ಗೊತ್ತಿಲ್ಲದೆ ಇದ್ರೂ ಕೂಡ ಸ್ವಲ್ಪ ಮಟ್ಟದಲ್ಲಿ ಗೊತ್ತಿರುತ್ತೆ. ಕಾರಣ ಮಾಹಿತಿಗಳನ್ನು ಪಡ್ಕೊಳ್ಳಾರ್ದೇ ದೇಶದಲ್ಲಿ ಕೂತ್ಕೊಂಡ್ಬಿಟ್ಟು ರಾಜ್ಯಗಳನ್ನು ನಡೆಸ್ಕೊಳ್ಳೋಕ್ಕೆ, ರಾಜ್ಯಗಳನ್ನು ತಿಳ್ಕೊಳ್ಳೋಕ್ಕೆ ಅಷ್ಟು ಸುಲಭ ಇಲ್ಲ. ಜೊತೆಗೆ AIC ಅಧ್ಯಕ್ಷರೇ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ. ಅದರ ಮಧ್ಯದಲ್ಲಿ ಈ ರೀತಿಯಾಗಿ ಕನ್ಫ್ಯೂಷನ್ ಆಗಿದೆಯಲ್ಲ, ವೆರಿ ಬ್ಯಾಡ್ ಇಂಪ್ರೆಷನ್ ಅಂತ ಕಾಣಿಸುತ್ತೆ ಒಂದ್ ಕಡೆ. ಫಸ್ಟ್ ಮಂಕಾಳು ವೈದ್ಯ ಅವ್ರ ವಿಚಾರ ಬಂದಾಗ ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳಿದ್ರು, ನನಗೆ ಅದು ಫನ್ನಿ ಅನಿಸ್ಬಿಡ್ತು. ಅದೇ ಹೇಳಿದ್ನಲ್ಲ, ಅದು ಒಂಥರ ಬ್ಯಾಡ್ ಇಂಪ್ರೆಷನ್. ಒಂದು ಪಕ್ಷಕ್ಕೆ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಎಲ್ಲೋ ಟೈಪಿಂಗ್ ಮಿಸ್ಟೇಕು ಅಂತ ಹೇಳ್ತಾರೆ ಅಂತಂದ್ರೆ, ಇದಕ್ಕಿಂತಲೂ ದೊಡ್ಡ ಸ್ಯಾಡ್ ಇನ್ನೊಂದೇನಿದೆ ಅಲ್ವಾ? ಒಂದು ಎರಡನೇದು, ಈಗ ಗಾಯತ್ರಿ ಶಾಂತೇಗೌಡ ಅವ್ರ ಹೆಸರು ಯಾರೋ ಒಬ್ರು ಲೇಡೀಸ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ತಗೊಂಡ್ರು ಅಂತಾನೆ ಇಟ್ಕೊಳ್ಳೋಣ. ಅವ್ರ ವಿಚಾರದಲ್ಲೂ ಎಗೈನ್ ಇಡೀ ಸಚಿವ ಸಂಪುಟದಲ್ಲಿ ಇದ್ದಿದೆ ಅವರೊಬ್ರು. ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದಂತೂ ಮೇಡಮ್ ಅವ್ರದ್ದು ಮೊನ್ನೆ ಅಷ್ಟೇ ಕಾನೂನಾತ್ಮಕವಾಗಿರುವಂಥದ್ದು ಕ್ಲಿಯರ್ ಆಯಿತು. ಅವ್ರ ಹೆಸರಲ್ಲಿ ಹೇಗೆ ಬಂತು, ಯಾವ ರೀತಿಯಾಗಿ ಬಂತು, ಸಿದ್ದರಾಮಯ್ಯನವರಂತೂ ಶಿಫಾರಸು ಮಾಡಿದ್ದಿದ್ರೆ ಅವರು ನಿಲ್ಲಿಸ್ತಾನೆ ಇರಲಿಲ್ಲ, ಹೋಲ್ಡು ಮಾಡ್ತಾ ಇರಲಿಲ್ಲ. ಬಟ್ ಅವ್ರು ಹೇಗೆ ಸರ್ಪ್ರೈಸ್ ಆಗಿ ಅವ್ರ ಹೆಸರು ಬಂತು, ಐ ಡೋಂಟ್ ಥಿಂಕ್. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಕ್ಯಾರೆಕ್ಟರ್ ಅಂತೂ ಆ ಕೇಸ್ನಲ್ಲಿ. ಬಟ್ ಈಗ ಅದನ್ನು ಹೋಲ್ಡ್ ಮಾಡಿಸಿದ್ದಾರೆ. ಹೋಲ್ಡ್ ಮಾಡಿಸಿದ್ದು ಯಾಕೆ ಗೊತ್ತಿಲ್ಲ, ಆಮೇಲೆ ಹೆಸರು ಬಂದಿದ್ದು ಯಾಕೆ ಅನ್ನೋದು ಗೊತ್ತಿಲ್ಲ. ಬಟ್ ಈಗ ಇಡೀ 33 ಜನರದ ಲೆಕ್ಕಾಚಾರಗಳನ್ನು ಕೊಡಾದ್ರೆ ಜಾತಿವಾರು ಒಂದಿಷ್ಟು ಮನ್ನಣೆಯನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಹೆಚ್ಚಾಗಿ ದಲಿತರಿಗೆ ಹೆಚ್ಚಿನ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ 10 ಮಂತ್ರಿ ಸ್ಥಾನ ದಲಿತರಿಗಿದೆ. ಅದರಲ್ಲಿ ನಿಮಗೆ SC ಒಂದು 7 ಇದ್ದಾರೆ, ST ಒಂದು 3 ಇದ್ದಾರೆ. ಸೊ ಎರಡು ಸೇರಿದ್ರೆ ಒಂದು 10 ಆಗುತ್ತೆ. ಈ ಕಡೆಗೆ ಬರೋದಾದರೆ ನಿಮಗೆ ಮುಸ್ಲಿಮರಲ್ಲೇ 3 ಕೊಟ್ಟಿದ್ದಾರೆ, ಮುಸ್ಲಿಮರಲ್ಲಿ. ಸೊ ವೆರಿ ಇಂಟ್ರೆಸ್ಟಿಂಗ್. ಅದೊಂದು ಮಾತ್ರ ಅಲ್ಲಿ ಮಹಿಳಾ ಕೋಟ ಎಲ್ಲೂ ಸಿಗ್ತಾ ಇಲ್ಲ ನಿಮಗೆ, ಎಲ್ಲೂ ಸಿಗ್ತಾ ಇಲ್ಲ. ಆಮೇಲೆ ಒಕ್ಕಲಿಗರಿಗೆ ಒಂದು 6 ಕೊಟ್ಟಿದ್ದಾರೆ, ಕುರುಬರಿಗೆ ಒಂದು 2 ಕೊಟ್ಟಿದ್ದಾರೆ, ಲಿಂಗಾಯತರಿಗೆ 7 ಏನೋ ಕೊಟ್ಟಿದ್ದಾರೆ. ಆ ಕಡೆಗೆ ಹಿಂದುಳಿದ ವರ್ಗಗಳಲ್ಲಿ ಒಂದಿಷ್ಟು ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ, ಪ್ರಾತಿನಿಧ್ಯ ಕೊಡೋದು. ಮರಾಠ ಒಂದು, ಈಡಿಗ ಒಂದು, ಆ ಕಡೆಗೆ ಉಪ್ಪಾರ ಒಂದು, ರಜಪೂತ್ ಒಂದು, ಈ ಥರ ಜಾತಿವಾರು ಕೊಟ್ಟಿದ್ದಾರೆ. ಬಟ್ ಜಿಲ್ಲಾವಾರು ಕೊಡಬೇಕಾದ್ರೆ 6 ಜಿಲ್ಲೆಗಳಿಗೆ ಇಲ್ಲ. ಅದು ಸಾಮಾಜಿಕ ನ್ಯಾಯ ಹೇಗಾಗುತ್ತೆ ಅನ್ನೋದು ಮುಂದೆ ಬರುತ್ತೆ ನೋಡೋಣ. ಇನ್ನು ಕೊನೆಗೂ CM DK ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟ ಇವತ್ತು ವಿಸ್ತರಣೆ ಆಯಿತು. ನೂತನ ಸಚಿವರ ಪಟ್ಟಿ ಪ್ರಕಟವಾಗ್ತಾ ಇದ್ದಂತೆ ಕಾಂಗ್ರೆಸ್ ಸಚಿವಾಕಾಂಕ್ಷಿಗಳ ಆಕ್ರೋಶ ಭುಗಿಲೆದ್ದಿದೆ.
ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕೊನೆ ಗಳಿಗೆಯಲ್ಲಿ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇನ್ನು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಕೂಡ ನಾಳೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಶಾಸಕ ಸಂಗಮೇಶ್ ಕೂಡ ಪ್ರಾಮಾಣಿಕ ವ್ಯಕ್ತಿಯನ್ನು ಕಡೆಗಣಿಸಿದ್ದಾರೆ. ಸಿಎಂ ಡಿಕೆಶಿ ಸಿದ್ದರಾಮಯ್ಯ ಇಬ್ಬರೂ ಸಹ ಮಂತ್ರಿ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು, ರಾಜೀನಾಮೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಅಸಮಾಧಾನಿತ ಶಾಸಕರಿಗೆ ಸಿಎಂ ಕಿವಿಮಾತು ಹೇಳಿದ್ದು ತಾಳ್ಮೆಯಿಂದ ಇರಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಈ ಮಧ್ಯೆ ಸಚಿವ ಸ್ಥಾನದ ವಂಚಿತರಿಂದ ರಾಜೀನಾಮೆ ಬೆದರಿಕೆಗೆ ಹೈಕಮಾಂಡ್ ತಿರುಗೇಟು ಕೊಟ್ಟಿದೆ. ಯಾರಾದರೂ ರಾಜೀನಾಮೆ ಕೊಟ್ಟರೆ ಸ್ವೀಕಾರ ಮಾಡಿ, ಸಚಿವ ಸ್ಥಾನ ವಂಚಿತರಿಗೆ ಬೇರೆ ಬೇರೆ ಸ್ಥಾನ ಕೊಡ್ತೀವಿ, ಅದನ್ನೂ ಮೀರಿ ರಾಜೀನಾಮೆ ಕೊಟ್ಟರೆ ರಾಜೀನಾಮೆ ಸ್ವೀಕರಿಸುವಂತೆ ಸಿಎಂಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಹೈಕಮಾಂಡ್ ನಾಯಕರು ಕರೆ ಮಾಡಿ ಅಸಮಾಧಾನಿತರನ್ನ ಸಮಾಧಾನ ಮಾಡಿ ಅಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ನಲ್ಲಿ ನಿಷ್ಠೆ ಪ್ರಾಮಾಣಿಕ ಇದ್ದವರಿಗೆ ಬೆಲೆ ಇಲ್ಲ. 2023 ಚುನಾವಣೆ ಪೂರ್ವದೊಳಗೆ ನಾನು ಕರೆದು ಮಾತು ಕೊಟ್ಟಿದ್ರಿ ಇವರು. ನಾನು ಅವ್ರನ್ನ ಬಿಟ್ಟು ಹೋಗ್ತಾ ಇಲ್ಲ, ಅವರೇ ನನಗೆ ಬಿಡುವಂತ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಹೋದ ಸಲನೇ ಸರ್ಕಾರ ರಚನೆ ಆದ ಬಳಿಕ ಮಂತ್ರಿಮಂಡಲ ರಚನೆ ಆದ ಬಳಿಕ ನಿಗಮ ಮಂಡಳಿ ಅಂತ ಹೇಳಿದ್ರು ಅವರು. ಸ್ವಾತಂತ್ರ್ಯದ ನಂತರ ಇವತ್ತಿಗೂ ಅವಕಾಶ ಸಿಕ್ಕಿಲ್ಲ ಅಲ್ಲಿ. ಸೊ ಹೀಗಾಗಿ ನಾನು ಭಾಗದ ಜನರ ಇಂಡಿ ಕ್ಷೇತ್ರ ಇದುವರೆಗೂ ಅವಕಾಶ ಸಿಕ್ಕಿಲ್ಲ. 4 ಇದು ಬಹಳ ಬೇಸರ ಸಂಗತಿ. ಇವತ್ತು ಯಾವ ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳು, ಮಂತ್ರಿಗಳ ಮಕ್ಕಳು ಮತ್ತು ಪ್ರಭಾವಿಗಳ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಅನಿಸ್ತದೆ ಬಹುಶಃ ನನಗೆ. ಯಾವ ಮಾಜಿ ಮುಖ್ಯಮಂತ್ರಿ ಮಕ್ಕಳು ನಾಳೆ ನಮ್ಮ ಕಾರ್ಯಕರ್ತರು ಮುಖಂಡರುಗಳ ತೀರ್ಮಾನ ತಗೊಂಡು ನಾಳೆ ರಾಜೀನಾಮೆ ಕೊಡಲಿಕ್ಕೆ ಒಂದು ತಯಾರಿಯನ್ನು ಮಾಡ್ತಾ ಇದ್ದೀನಿ. ಯಾಕೆಂದ್ರೆ 136 ಸೀಟು ಕಾಂಗ್ರೆಸ್ ಬಂದಿರೋದ್ರಿಂದ ಕಾಂಗ್ರೆಸ್ ತರ ಹಮ್ಮು ಬಂದ್ಬಿಟ್ಟಿದೆ. 5 ಬಾರಿ ಆಯ್ಕೆ ಆಗಿರತಕ್ಕಂಥ ಶಾಸಕ ಹೋದ ಪೀರಿಯಡ್ ನಲ್ಲೇನೆ ಆಗಬೇಕಾಗಿತ್ತು. ನಾವೆಲ್ಲ ವೆಂಕಟೇಶ್ ನಾಯಕರು ಹಿರಿಯರಿದ್ದ ಕಾರಣ ಜಾಸ್ತಿ ಜನ ಶಾಸಕರಿದ್ದಾರೆ, ಎಲ್ಲ ಬಹಳ ಜನ ಅರ್ಹರಿದ್ದಾರೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಪಕ್ಷ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ನನ್ನನ್ನು ಕೂಡ 2004ರಲ್ಲಿ ಮಂತ್ರಿಗಿರಿ ನನ್ನೇ ಸಚಿವಾಕಾಂಕ್ಷಿಗಳ ಬೆಂಬಲಿಗರಲ್ಲಿ ಸಹಜವಾಗಿ ಅಸಮಾಧಾನ ಸ್ಫೋಟವಾಗಿದೆ. ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ಬೆಂಬಲಿಗರು ಬೆಂಗಳೂರು ನಾಗರಬಾವಿ ಸರ್ಕಲ್ ಬಳಿ ಸಿಎಂ ಡಿಕೆ ಕಾರಿಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನ ಪಟ್ಟರು. ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಮನೆ ಬಳಿ ಅಭಿಮಾನಿಯೊಬ್ಬ ವಿಷ ಕುಡಿದ್ಬಿಟ್ಟ. ಬಳಿಕ ಆಸ್ಪತ್ರೆಗೆ ದಾಖಲು ಮಾಡಿದರು. ಮುದ್ದೇಬೇಳ ಶಾಸಕ ಅಪ್ಪಾಜಿ ನಾಡಗೌಡ ಪಕ್ಷದ ನಿಷ್ಠಾವಂತರಿಗೆ ಈ ರೀತಿ ಆಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಿದರು. ಸಿಂಧನೂರು ಶಾಸಕ ಅಂಪನಗೌಡ ಬಾದರ್ಲಿ ಅಭಿಮಾನಿಗಳು ಜಿಲ್ಲೆಗೆ 1 ಸ್ಥಾನ ನೀಡಿಲ್ಲ ಅಂತ ಕಣ್ಣೀರಿಟ್ಟರು. ಬೆಂಬಲಿಗ ವೆಂಕನಗೌಡ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಹುಬ್ಬಳ್ಳಿಯಲ್ಲಿ ಶಾಸಕ ಪ್ರಸಾದ್ ಅಬ್ಬಯ್ಯಗೆ ಬೆಂಬಲಿಗರು ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನು ಮಾಡಿ ಬಸ್ಗೆ ಕಲ್ಲು ತೂರಾಟ ಮಾಡಿದ್ದಾರೆ. ಪ್ರಯಾಣಿಕರು ಆತಂಕಗೊಂಡರು. ಕೊಪ್ಪಳದ ಶಾಸಕ ರಾಘವೇಂದ್ರ ಇಟ್ನಾಳ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ಟೈರ್ಗೆ ಬೆಂಕಿ ಹಾಕಿ ಆಕ್ರೋಶ ಹೊರಹಾಕಿದರು. ಈ ಕಡೆಗೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬೆಂಬಲಿಗರು ಬಾಗೇಪಲ್ಲಿ ಬಸ್ ನಿಲ್ದಾಣದಲ್ಲಿ ರಸ್ತೆ ಬಂದ್ ಮಾಡಿ ಘೋಷಣೆ ಕೂಗಿದರು. ನಾಳೆ ಬಾಗೇಪಲ್ಲಿ ಕ್ಷೇತ್ರದ 3 ತಾಲೂಕುಗಳ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕೋಲಾರದ ಬಂಗಾರಪೇಟೆಯಲ್ಲಿ ಎಸ್ಎನ್ ನಾರಾಯಣಸ್ವಾಮಿ ಫ್ಯಾನ್ಸ್ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು. ಮುನಿಯಪ್ಪ ವಿರುದ್ಧ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಸಾಗರದ ಬೇಳೂರು ಗೋಪಾಲಕೃಷ್ಣ ಬೆಂಬಲಿಗರು ಕಾಂಗ್ರೆಸ್ನ ಮಹಿಳಾ ಘಟಕದ ಅಧ್ಯಕ್ಷರು ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಬೆಳಗಾವಿಯ ಹಿರೇಬಾಗೇವಾಡಿ ಸಮೀಪ ಟೋಲ್ ಬಳಿ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ತಡೆದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲ ಕಡೆಯಿಂದ ಏನು ಮಾಹಿತಿ ಸಂಗ್ರಹ ಮಾಡಿಕೊಂಡು ಕಿರಿಕೆ ರಾಜಕಾರಣ ಅಂತ ಹೇಳೋದು ಅಂತ ಹೇಳಿದೆ. ಪಾಲಿಟಿಕ್ಸ್ನಲ್ಲಿ ಯಾವ ಸಂದರ್ಭಕ್ಕೆ ಯಾರಿಗೆ ದೇವರು ಒಲಿತಾನೋ ಪಕ್ಷ ಒಲಿತೋ ಅದು ಗೊತ್ತಾಗೋದಿಲ್ಲ. ಎಲ್ಲ ಮುಗಿದು ಹೋಗಿದೆ. ಇನ್ನೇನು ಏನಿರಲ್ಲ. ಪಕ್ಷಕ್ಕೆ ನಿಷ್ಠ. ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಮತ್ತು ಸಿದ್ದರಾಮಣ್ಣವರು ನಮ್ಮ ಜಿಲ್ಲೆಗೆ ಬಹಳ ದೊಡ್ಡ ಅನ್ಯಾಯವನ್ನು ಇವತ್ತು ಮಾಡಿ. ಇನ್ನು ಡಿಕೆಶಿ ಸಂಪುಟದ ಮೊದಲ ಪಟ್ಟಿ ಬಿಡುಗಡೆಯಾದ ಬಳಿಕ ಕೊನೆಯ ಕ್ಷಣದಲ್ಲಿ ಬದಲಾವಣೆಗಳಾಯಿತು. ಎಐಸಿಸಿ ಬಿಡುಗಡೆ ಮಾಡಿದ ಮೊದಲ ಪಟ್ಟಿಯಲ್ಲಿ ಮಂಕಾಳ ವೈದ್ಯ ಹೆಸರಿತ್ತು. ಆದರೆ ಈಗ ದಾವಣಗೆರೆ ಶಾಸಕ ಎಸ್ ಮಲ್ಲಿಕಾರ್ಜುನ್ ಹೆಸರು ಹೊಸದಾಗಿ ಎಂಟ್ರಿ ಆಗಿದೆ. ಈ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿ, ಇವೆಲ್ಲ ನನಗೆ ಗೊತ್ತಿಲ್ಲ, ಸಿಎಂ ಹೇಳಿದ್ರು ಕೊನೆ ಗಳಿಗೆಯಲ್ಲಿ ಬದಲಾಗಿರಬೇಕು, ನೀನು ಬಾ ಅಂದ್ರಪ್ಪ, ಯಾಕೆ ಅನ್ನೋದು ಗೊತ್ತಾಗಿಲ್ಲ, ನಾನು ರಾಜೀನಾಮೆ ಬೆದರಿಕೆ ಹಾಕಿಲ್ಲ, ಯಾವುದೇ ಚರ್ಚೆ ಆಗಿಲ್ಲ ಅಂತ ಹೇಳಿದರು. ಮಂಕಾಳ ವೈದ್ಯ ಬೈ ಮಿಸ್ಟೇಕ್ ಅಂದರು. ಜಿಲ್ಲೆ ಕಾರಣಕ್ಕೆ ಜಾತಿ ಕಾರಣಕ್ಕೆ ನಂಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡಗೂ ಸಿಕ್ಕಿರುವ ಸಚಿವ ಸ್ಥಾನ ಕೈತಪ್ಪಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕರಿಸದಂತೆ ಅವ್ರಿಗೆ ಸೂಚನೆ ಕೊಟ್ಟಿದ್ರು. ಇಲ್ಲ, ನಾನು ಸಿಗಲಿಲ್ಲ, ನನಗೆ ಅರ್ಜೆಂಟ್ ಬೇರೆ ಫೋನ್ ಬಂದೆ. ಸಿಎಂ ಸಿಗಲಿಲ್ಲ, ನನಗೆ ಗೊತ್ತಿಲ್ಲ. ಬೆಳಿಗ್ಗೆ CM ಅವರೇ ಫೋನ್ ಮಾಡಿದ್ರು. ಕೊನೆಗಳಿಗೆಯಲ್ಲಿ ಏನೋ ಚೇಂಜ್ ಆಗಿರ್ಬೇಕಪ್ಪ. ಮತ್ತೀಗ 4 ಗಂಟೆ ಸುಮಾರು ಇಲ್ಲ, ಮಹಿಳಾ ಸ್ಥಾನ ಒಂದೇ ಇದ್ದಿದ್ದು, ಅದು ಇನ್ನೂ ಕ್ಲಿಯರ್ ಆಗುತ್ತೆ ಇನ್ನೊಂದು 3-4 ಡೇಸಲ್ಲಿ. ನಾನು ಅದು ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾದವರಿಗೆ ಹಾಗೂ ಮೊದಲ ಬಾರಿ ಶಾಸಕರಾಗಿ ಗೆದ್ದವರಿಗೂ ಅವಕಾಶ ಸಿಕ್ಕಿದೆ. ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಟಿಕೆಟ್ ಸಿಗದ ಕಾರಣ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ಗೆಲುವು ಸಾಧಿಸಿದ್ದ ಲಕ್ಷ್ಮಣ ಸವದಿಯವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಸವದಿ ಪುತ್ರ ಶಶಿಕಾಂತ್ ಕಟೀಲು ದೇವಿಗೆ ಪೂಜೆನ
ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಮೊದಲ ಬಾರಿಗೆ ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ಬಸವಂತಪ್ಪಗೆ ಸಚಿವ ಸ್ಥಾನ ಸಿಕ್ಕಿದೆ. ಎಸ್ಎಸ್ ಬಡಾವಣೆ ಬಿ ಬ್ಲಾಕ್ನ ನಿವಾಸದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಿದ್ದರಾಮಯ್ಯನವರ ಆಪ್ತರಲ್ಲಿ ಗುರುತಿಸಿಕೊಂಡಂಥ ಆರ್ಬಿ ತಿಮ್ಮಾಪುರ್ ಬದಲಿಗೆ ಬಸವಂತಪ್ಪಗೆ ಸಚಿವ ಸ್ಥಾನ ಲಭ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಾಸಕರಾದರೂ ಸ್ವತಃ ಒಂದು ಸ್ವಂತ ಮನೆಯನ್ನು ಕೂಡ ಹೊಂದಿಲ್ಲ ಬಸವಂತಪ್ಪ ಅವರು. ಜನಸಾಮಾನ್ಯರ ಶಾಸಕರಂತಾನೆ ಗುರುತಿಸಿಕೊಂಡಿರೋದವರು. ಅಜಾತ ಶತ್ರುವಾಗಿ ಮೆರೆದಿದ್ದ ದಿವಂಗತ ಎನ್ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರಿಗೆ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಬೆಂಗಳೂರಿನ ಅಜಯ್ ಸಿಂಗ್ ನಿವಾಸದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಯಿತು. ಮಗ ಮಂತ್ರಿ ಆಗ್ತಾ ಇರೋದನ್ನು ಕೇಳಿ ಅವರ ತಾಯಿ ಪ್ರಭಾವತಿ ಧರ್ಮಸಿಂಗ್ ಅವರು ಸಂತಸಗೊಂಡರು. ಚಿತ್ರದುರ್ಗದ ರಘುಮೂರ್ತಿ, ಹಾಸನ ಅರಸೀಕೆರೆಯ ಶಿವಲಿಂಗೇಗೌಡ ಹಾಗೂ ಸಚಿವರಾದ ಅವರೆಲ್ಲ ಫ್ಯಾನ್ಸ್ ಅಂತೂ ತಮ್ಮೂರುಗಳಲ್ಲಿ ಪಟಾಕಿ ಸಿಡಿಸಿ ಜಯಘೋಷವನ್ನು ಮೊಳಗಿಸಿದರು. ಒಳ್ಳೆ ಪ್ರತಿಫಲ ಕೊಟ್ಟಿದೆ ಅಂತ ತುಂಬ ಖುಷಿಯಾಗಿದೆ. ಮನೆ ಮಂದಿಗೆಲ್ಲ ತುಂಬ ಖುಷಿಯಾಗಿದೆ ನಮಗೆ. ಹೌದೌದೌದು. ಮತ್ತೆ ಇವತ್ತು ಇರಬೇಕಾಗಿತ್ತು ಬೇರೆ ಒಂದು ವೈಯಕ್ತಿಕ ಕೆಲಸ ಮೇಲೆ ಬಂದಿದ್ದು ಉಡುಪಿಗೆ. ನಿನ್ನೆ ರಾತ್ರಿ ಗೊತ್ತಾಯಿತು. ಹಾಗೆ ಬೆಳಿಗ್ಗೆ ಕನ್ಫರ್ಮೇಷನ್ ಬಂತು. ಅದಕ್ಕೋಸ್ಕರ ಮತ್ತೆ ತಾಯಿ ಆಶೀರ್ವಾದ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಕಡೆ ಬಂದದ್ದು. ಮತ್ತೆ ತಾಯಿ ಆಶೀರ್ವಾದ ಆಗಾಗ ಬರ್ತಾನೆ. ತುಂಬ ಜನ ಹೇಳ್ತಾ ಇದ್ರು ನಿಷ್ಠಾವಂತರಾಗಿರೋದು ಒಳ್ಳೆಯದಲ್ಲ ಅಂತೇಳಿ. ಅದು ನಿಜ. ನಿಷ್ಠಾವಂತರಾಗಿದ್ದರೆ ಏನು ಅಂದ್ಕೊಳ್ತಾರೆ, ಬೇರೆ ಎಲ್ಲೂ ಅವಕಾಶಗಳು ಅದಕ್ಕೆ ಇದ್ದಾರೆ ಅಂಥೇಳಿ. ಕಾಂಗ್ರೆಸ್ಸಲ್ಲಿರುವಂಥವ್ರ ಪರಿಸ್ಥಿತಿ ಹೆಂಗೆ ಅಂತಂದರೆ 40-50 ವರ್ಷಗಳಿಂದ ದುಡ್ಕೊಂಡು ಬಂದಿರುವಂಥವ್ರಿಗೆ ನಿಷ್ಠಾವಂತರು ಅವ್ರು ಎಲ್ಲೂ ಹೋಗಲ್ಲ ಅಂತ ಅವ್ರಿಗೆ ಕಾನ್ಫಿಡೆನ್ಸು. ಹಾಗಾಗಿ ಅವ್ರಿಗೆ ಕೊಟ್ಟರು ಬರುತ್ತೆ, ಬಿಟ್ಟರು ಬರುತ್ತೆ, ಅಲ್ಲೇ ಓದಾಡ್ತಿರ್ತಾರೆ ಅವರು. ಎಲ್ಲ ಕಡೆನೂ ಅದೇ ಪರಿಸ್ಥಿತಿ. ಅವಾಗವಾಗ ಜಂಪ್ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ, ಅವ್ರಿಗೆ ಭಾಳ ಬೆಲೆ ರೀ, ಸಿಕ್ಕಾಬಟ್ಟೆ ಬೆಲೆ. ನೋಡಿ ಹೆಂಗೆ ಮಂತ್ರಿಗಳು ಸಿಗ್ತವೆ. ಅಲ್ಲಿಂದ ಅಲ್ಲಿಗೆ ಹೋದರೆ ಮಂತ್ರಿ ಸ್ಥಾನ, ಇಲ್ಲಿಂದ ಇಲ್ಲಿಗೆ ಮಂತ್ರಿ ಸ್ಥಾನ. ಅಲ್ಲಷ್ಟೇ ಅಲ್ಲ, ಎಲ್ಲ ಫೀಲ್ಡಲ್ಲೂ ಅದೇ ಹಣೆ ಬರ.